ನಮಸ್ಕಾರ ಎಲ್ಲರಿಗೂ. ಸೊ ನಾನು ಕಳೆದ ವಿಡಿಯೋಗಳಲ್ಲಿ ಸಬ್ ಕಾನ್ಶಿಯಸ್ ಮನಸ್ಸು ಏನು ಮತ್ತೆ ಇಮ್ಯಾಜಿನೇಷನ್, ಆಕ್ಟಿವ್ ಇಮ್ಯಾಜಿನೇಷನ್ ಮತ್ತು ಕಾರ್ಲ್ ಯುಂಗ್ ಅವರ ಪರಿಚಯನ ಮಾಡಿಸಿದ್ದೆ. ಹೇಗೆ ನಾವು ನಮ್ಮ ಓನ್ ಇಮ್ಯಾಜಿನೇಷನ್ ಇಂದ ಕೆಲವೊಂದು ಘಟನೆಗಳನ್ನ ಮಾಡ್ಕೋಬಹುದು, ಅದು ಹೇಗೆ ಪಾಸಿಬಿಲಿಟಿ ಆಗುತ್ತೆ ಅಂತ ಅದ್ರ ಬಗ್ಗೆ ಮಾತಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಈ ವಿಡಿಯೋಕ್ಕೆ ಮತ್ತೆ ನೆಕ್ಸ್ಟ್ ವಿಡಿಯೋಕ್ಕೆ ಲಿಂಕ್ ಇದೆ. ಈ ಸಬ್ ಕಾನ್ಶಿಯಸ್ ಮನಸ್ಸು ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆಯಲ್ಲ, ಕಾನ್ಶಿಯಸ್ ಮನಸ್ಸು, ಸಬ್ ಕಾನ್ಶಿಯಸ್ ಮನಸ್ಸು ಅಂತ. ಈ ಒಬ್ಬರಿಂದ ಒಬ್ಬರಿಗೆ ಸಬ್ ಕಾನ್ಶಿಯಸ್ ಅಲ್ಲಿ ಹೇಗೆ ಮೆಸೇಜ್ಗಳು ಟ್ರಾನ್ಸ್ಫರ್ ಆಗ್ತವೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಹೇಗಿರುತ್ತೆ ಅಂತಂದ್ರೆ, ಈ ವಿಡಿಯೋದಲ್ಲಿ ಹೇಗೆ ಮೆಸೇಜ್ ಅನ್ನ ಸೆಂಡ್ ಮಾಡೋದು. ಈಗ ಟ್ರಾನ್ಸ್ಮಿಟರ್ ಮೊಬೈಲ್ ಇರುತ್ತಲ್ಲ, ಮೊಬೈಲ್ ಮತ್ತೆ ಬೇಸ್ ಸ್ಟೇಷನ್, ಮೊಬೈಲ್ ಇಂದ ಬೇಸ್ ಸ್ಟೇಷನ್ ಹೋಗೋದು ಅಪ್ಲೋಡ್ ಅಂತ ಕರೀತಾರೆ, ಬೇಸ್ ಸ್ಟೇಷನ್ ಇಂದ ಮೊಬೈಲ್ ಬರೋದು ಡೌನ್ಲೋಡ್ ಅಂತ ಕರೀತಾರೆ. ಸೊ ಈ ವಿಡಿಯೋದಲ್ಲಿ ಟ್ರಾನ್ಸ್ಮಿಟರ್ ಬಗ್ಗೆ ಮಾತಾಡ್ತೀನಿ. ಅಂದ್ರೆ 5 ಸ್ಟೆಪ್ ಗಳನ್ನ ಹೇಳ್ತಾ ಹೋಗ್ತೀನಿ. ಇದೇ ಫೈನಲ್ ಸ್ಟೆಪ್ ಅಂತ ನಾನು ಹೇಳ್ತಾ ಇಲ್ಲ. ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಒನ್ ಆಫ್ ದ 5 ವೇಸ್ ಇವು ಸ್ವಲ್ಪ ಪ್ರಾಮಿನೆಂಟ್ ಆಗಿವೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಎಫೆಕ್ಟ್ ಮಾಡ್ತವೆ. ಸೊ ಈ 5 ವಿಧಗಳು ಇದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ಟ್ರಾನ್ಸ್ಮಿಟ್ ಮಾಡಬಹುದು ಒಬ್ಬರಿಗೆ ಸಬ್ ಕಾನ್ಶಿಯಸ್ ಮೆಸೇಜ್ ಗಳನ್ನ. ಕಾನ್ಶಿಯಸ್ ಮೆಸೇಜ್ ಅಲ್ಲ, ಕಾನ್ಶಿಯಸ್ ಆಗಂತಂದ್ರೆ ನನಗೆ ಹಸಿವಾಗಿದೆ, ನಾನು ಹಂಗ ಹೋಗ್ತೀನಿ ಹಿಂಗ ಹೋಗ್ತೀನಿ ಅಂತ ಮಾತಾಡ್ತೀವಲ್ಲ, ಅದು ಆಲ್ಫಾ ಸ್ಟೇಜ್ ಅಲ್ಲಿ ಇರೋದು. ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಯಾರಿಗೂ ಗೊತ್ತಾಗ್ಲಾರ್ದಂಗೆ ಒಬ್ಬರನ್ನ ಇಷ್ಟಪಟ್ಟು ಬಿಡ್ತೀರಿ, ಅಥವಾ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಒಬ್ಬರ ಮೇಲೆ ಒಂದ್ ಒಪಿನಿಯನ್ ಬಂದ್ಬಿಡುತ್ತೆ ನಿಮಗೆ. ಅದು ಯಾಕೆ ಹಂಗ ಅನ್ಕೊಂತೀರಿ ಅವ್ರ ಬಗ್ಗೆ, ಅವ್ರು ನೋಡಿ ಯಾಕೆ ಇಷ್ಟ ಆಗುತ್ತೆ, ಅವ್ರು ನೋಡಿ ಯಾಕೆ ನಿಮಗೆ ಹೇಟ್ರೇಡ್ ಬರುತ್ತೆ, ಇದು ಗೊತ್ತಿರಲ್ಲ. ಸೊ ಇದು ಸಬ್ ಕಾನ್ಶಿಯಸ್ ಅಲ್ಲಿ ಅಡಗಿರುತ್ತೆ. ಇದರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಈ ಒಂದು 5 ಸ್ಟೆಪ್ ಅಲ್ಲಿ 1ನೇ ಸ್ಟೆಪ್ ಬಗ್ಗೆ ಮಾತಾಡೋಣ. ಇದು ಇನರ್ಷಿಯಾ ಎಫೆಕ್ಟ್ ಅಂತ ಕರಿತೀನಿ. ಇನರ್ಷಿಯಾ ಎಫೆಕ್ಟ್ ಅಂತಂದ್ರೆ ಏನಂತಂದ್ರೆ, ನೀವು ಇದನ್ನ ನಾನು ಆಲ್ರೆಡಿ ನಾನು ಟೆಕ್ನಿಕಲ್ ಆಗಿ ಕಲ್ತಿರೋದ್ರಿಂದ ಇದನ್ನ ನಾನು ಲೇಮನ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈ ಇನರ್ಷಿಯಾ ಮೆಥಡ್ ಇಂದ ಹೇಗೆ ಒಬ್ಬರನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಪ್ರೋಗ್ರಾಮ್ ಮಾಡಬಹುದು ನಮ್ಮ ಎದುರಿಗಿರೋರ್ನ ಅಂತಂದ್ರೆ, ಅಥವಾ ಯಾರನ್ನೇ ಆಗ್ಲಿ ಎದುರಿಗಿರೋರ್ನ ಅಂತಲ್ಲ, ನೀವು ಬಸ್ ಅಲ್ಲಿ ಹೋಗ್ತಾ ಇರ್ತೀರಾ, ಇದ್ದಕ್ಕಿದಂಗೆ ಬ್ರೇಕ್ ಹಾಕ್ಬಿಡ್ತಾರೆ, ಅಥವಾ ಕಾರಲ್ಲಿ ಹೋಗ್ತಾ ಇರ್ತೀರಾ, ಅಥವಾ ಈ ಟ್ರೈನ್ ಎಲ್ಲೋ ಹೋಗ್ತಾ ಯಾವ್ದೋ ವೆಹಿಕಲ್ ಅಲ್ಲಿ ಹೋಗ್ಬೇಕು, ಇದ್ದಕ್ಕಿದಂಗೆ ಬ್ರೇಕ್ ಹಾಕ್ಬಿಡ್ತಾರೆ. ಅವಾಗ ನೀವು ಮುಂದೆ ಹೀಗೆ ಬೀಳ್ತೀರಿ. ಯಾಕೆ ಅಂತಂದ್ರೆ ಅದು ಇನರ್ಷಿಯಾ, ಅದಕ್ಕೆ ಜಡತ್ವ ಅಂತ ಕರೀತಾರೆ ಕನ್ನಡದಲ್ಲಿ. ವಸ್ತು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ರೆ, ಮೂವ್ಮೆಂಟ್ ಆಗ್ತಾ ಇದ್ರೆ, ಇದ್ದಕ್ಕಿದಂಗೆ ಅದು ರೆಸ್ಟ್ ಪೊಸಿಷನ್ ಗೆ ಬರಲ್ಲ. ಅಂದ್ರೆ ವೆಲಾಸಿಟಿ ಇದ್ದಕ್ಕಿದಂಗೆ 0 ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಅದು ಹಿಂಗೆ ಮುಂದೆ ಬೀಳೋ ತರ ಆಗುತ್ತೆ. ಇನರ್ಷಿಯಾ ನಿಂತಾಗ್ಲೂ ಕೂಡ ಇದ್ದಕ್ಕಿದಂಗೆ ವೆಹಿಕಲ್ ಸ್ಟಾರ್ಟ್ ಮಾಡಿದ್ರೆ ನಾವು ಹಿಂದಕ್ಕೆ ಹೋಗ್ತೀವಿ. ಸೊ ಹೀಗೆ ಇದು ಏನು ಇನರ್ಷಿಯಾಕ್ಕೆ ಮತ್ತೆ ಬೇರೆ ಪ್ರೋಗ್ರಾಮ್ ಮಾಡೋದು ಏನು ಅಂತ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ವೆಹಿಕಲ್ ಎಕ್ಸಾಂಪಲ್ ಕೊಟ್ಟನಲ್ವಾ, ಎದುರಿಗೆ ಒಬ್ಬ ಮನುಷ್ಯರು ಇರ್ತಾರೆ. ಈಗ ಅವ್ರನ್ನ ನೀವ್ ಹೇಳ್ದಂಗೆ ಒಪ್ಪಿಸ್ಬೇಕು. ಅಂದ್ರೆ ನಿಮಗೇನ್ ಇಷ್ಟ ಇರುತ್ತೋ ಅದನ್ನ ಅವ್ರು ಮಾಡಂಗೆ ನೀವು ಮಾಡ್ಬೇಕು. ಯಾವ ರೀತಿಯಲ್ಲಿ ಮಾಡ್ತೀರಿ, ಎಫೆಕ್ಟಿವ್ ಆಗಿ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬಳು ಅಥವಾ ಒಬ್ಬ ನನ್ನ ಎದುರಿಗೆ ಬಂದು ಕೂಡ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನಾನು ಪಕ್ಷಿ ತರ ಹಾರ್ತೀನಿ ಅಂತ. ಅವ್ರು ಅದನ್ನ ನಂಬ್ತಾರ? ಆಕ್ಚುಲಿ ನಿಮ್ ಕೆಲಸ ಏನು, ನಾನ್ ಹಾರ್ತೀನಿ ಅಂತ ಹೇಳಿ ಅವ್ರನ್ನ ನಂಬಿಸ್ಬೇಕು. ಇವಾಗ ನೀವು ಮನುಷ್ಯರು, ಅವ್ರಿಗೆ ಗೊತ್ತಿರುತ್ತೆ ನೀವ್ ಮನುಷ್ಯ, ಹಿಂಗ್ ರೆಕ್ಕೆ ಇಲ್ಲ, ನಿಮ್ ಪಕ್ಷಿದರ ಹಾರಕ್ ಆಗಲ್ಲ, ನಿಮ್ ಏರೋಡೈನಾಮಿಕ್ಸ್ ಹಂಗೆಲ್ಲ ಮ್ಯಾಚ್ ಆಗಲ್ಲ, ಹಿಂಗೆಲ್ಲ ಗೊತ್ತಿರುತ್ತೆ. ಅವರು ಅಬ್ವಿಯಸ್ಲಿ ಅದನ್ನ ನಂಬಲ್ಲ. ಅದೇ ತರ ನಾನು ಒಳ್ಳೇನು, ನಾನು ಕೆಟ್ಟವನಿಲ್ಲ, ನಾ ಇಷ್ಟು ದಿನ ಹಿಂಗಿದ್ದೆ, ನಾ ಎಲ್ಲ ಚೇಂಜ್ ಆಗ್ಬಿಟ್ಟಿದೀನಿ ಅಂತಂದ್ರೂ ಕೂಡ ಅವ್ರು ನಂಬಲ್ಲ. ಯಾಕಂದ್ರೆ ಇಷ್ಟು ದಿನ ನೀವು ಆತರ ಬಿಹೇವ್ ಮಾಡ್ತಾ ಬಂದಿದ್ರಿ. ಸೊ ಯಾಕೆ ಅವ್ರು ನಂಬಲ್ಲ? ನಂಬೋದಿತ್ತು. ನಾನ್ ಪಕ್ಷಿ ತರ ಹಾರ್ತೀನಿ ಅಂತಂದ್ರೆ ಅವ್ರು ನಂಬಬಹುದಿತ್ತು. ಯಾಕೆ ನಂಬಲ್ಲ ಅಂತಂದ್ರೆ, ಅವರ ಒಳಗಡೆ, ಅವರ ಮನಸ್ಸಿನ ಒಳಗಡೆ, ಸಬ್ ಕಾನ್ಶಿಯಸ್ ಮನಸ್ಸಿನ ಎಂಟ್ರಿ ಏನಿದೆ, ಆ ಡೋರ್ ಏನಿದೆ, ಆ ಒಳಗೆ ದೊಡ್ಡ ಪ್ರಪಂಚ, ಅದು ಕಾಣಲ್ಲ ನನ್ಗೆ. ಆ ಡೋರ್ ನಲ್ಲಿ ಲಾಜಿಕ್ ಫಿಲ್ಟರ್ಸ್ ಅಂತ ಇದಾವೆ. ಮನೆಯಲ್ಲಿ RO UV ಅಂತ ರಿವರ್ಸ್ ಆಸ್ಮೋಸಿಸ್ ಮಾಡಿ ಫಿಲ್ಟರ್ ನೀರು ಕುಡಿತೀರಲ್ಲ, ಅದರಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಎಲ್ಲ ಬಿಟ್ಬಿಟ್ಟು ಬ್ಯಾಕ್ಟೀರಿಯಾನ ಸಾಯಿಸಿ ರಿವರ್ಸ್ ಆಸ್ಮೋಸಿಸ್ ಮಾಡಿ ಇರೋ ಸೊಲ್ಯೂಟ್ ಗಳನ್ನೆಲ್ಲ ಡಿಸಾಲ್ವ್ ಮಾಡ್ಬಿಟ್ಟು ಆ ತರ ಫಿಲ್ಟರ್ ವರ್ಕ್ ಆಗುತ್ತೆ. ಅಂದ್ರೆ ಯಾವುದೇ ಹಾರ್ಮ್ ಇರ್ತಕ್ಕಂತ, ಯಾವುದೇ ಇಲ್ಲಾಜಿಕಲ್ ಕಂಟೆಂಟ್ ಇರ್ತಕ್ಕಂತ, ಅಥವಾ ಯಾವುದೇ ಅರ್ಥ ಕೊಡದೇ ಇರ್ತಕ್ಕಂತ ಮೀನಿಂಗ್ ಗಳನ್ನ ಮನಸ್ಸು ತಗೊಳ್ಳಲ್ಲ. ಅದೇ ತರ ಇದು ಮನುಷ್ಯ ಇದ್ದಾನೆ, ಇವನು ಹೆಂಗ್ ಹಾರ್ತಾನೆ ಅಂತ ಆ ಲಾಜಿಕ್ ಇದೆ ನೋಡಿ ನಿಮ್ಮಲ್ಲಿ. ಅದು ಆಲ್ರೆಡಿ ಇನ್ಬಿಲ್ಟ್ ಆಗಿ ಬಂದ್ಬಿಟ್ಟಿದೆ. ಹಂಗ್ ಕಲಿಸ್ಬಿಟ್ಟಿದ್ದಾರೆ. ಮನುಷ್ಯರು ಹಾರಕ್ ಆಗಲ್ಲ, ಮನುಷ್ಯರಿಗೆ ರೆಕ್ಕೆ ಇಲ್ಲ, ಮನುಷ್ಯರ ಏರೋಡೈನಾಮಿಕ್ಸ್, ಮನುಷ್ಯರ ಬಾಡಿ ಗಾಳಿಯಲ್ಲಿ ತೂರ್ಕೊಂಡು ಹೋಗಕ್ಕಾಗಲ್ಲ ಅಂತ ಅವ್ರು ನಂಬಿಸ್ಬಿಟ್ಟಿದ್ದಾರೆ. ಸೊ ಅದೊಂದು ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್. ಅದು ಹಂಗೆ ಅವ್ರದ್ದು ಲಾಜಿಕ್ ಫಿಲ್ಟರ್ ಇದೆ. ಈಗ ನೀವು ಅವ್ರಿಗೆ ಒಪ್ಪಿಸ್ಲೇಬೇಕು. ಏನೋ ಒಂದು ನೀವೇನೋ ನಿಮ್ಮ ಬಗ್ಗೆ ಏನೋ ಇದೆ ಅವ್ರಿಗೆ ಒಪ್ಪಿಸ್ಲೇಬೇಕು. ಏನ್ ಮಾಡ್ತೀರಿ? ಚಿಕ್ಕವರಿದ್ದಾಗ ನೀವು ಹೋಮ್ ವರ್ಕ್ ಮಾಡಿಲ್ಲ ಅಂತ ನಿಮ್ಗೆ ಏನ್ ಮಾಡ್ತಿದ್ರು, ಹೊಡಿತಾ ಇದ್ರು, ಅದು ಬೇರೆ. ಆದ್ರೆ ನೀನ್ ಹೋಮ್ ವರ್ಕ್ ಮಾಡಿದ್ರೆ ಅದನ್ನ ಕೊಡಿಸ್ತೀನಿ,
ಅಥವಾ ನೀವು ಶಾಪಿಗೆ ಹತ್ರ ಹೋದಾಗ ನನಗೆ ಆ ಡ್ರೆಸ್ ಬೇಕು, ಆ ಒಂದು ಟಾಯ್ ಬೇಕಂತಂದಾಗ ನೀನು ಹಂಗ ಹೋಮ ಸ್ಕೂಲಲ್ಲಿ ಚೆನ್ನಾಗಿ ತೆಗೆದ್ರೆ ಅದನ್ನ ಕೊಡಿಸ್ತೀನಿ. ಹಿಂಗೆ ನಮಗೆ ಪ್ರಾಮಿಸ್ ಮಾಡಿ 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 ಇಲ್ಲಿ ನೋಡಿ, ಒಂದು ಇಷ್ಟವಾಗಿರೋ ವಸ್ತು ನಮಗೆ ಜಗತ್ನಲ್ಲಿ ಇದೆ, ಅದು ನಮಗೆ ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ. ಯಾಕಂದ್ರೆ ನಾವು ಕಿಡ್ಸ್ ಆಗಿರ್ತೀವಿ, ಅಷ್ಟೊಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲ್ಲ, ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅವರು ನಮಗೆ ಒಂದನ್ನ ಪ್ರಾಮಿಸ್ ಮಾಡಿ ನಮಗೆ ಇಷ್ಟ ಇರೋದು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡೋದ್ರ ಮೂಲಕ ನಮ್ಮ ಮನಸ್ಸನ್ನ ಪ್ರೋಗ್ರಾಮ್ ಮಾಡ್ತಾರೆ. ಇದಕ್ಕೆ ನಾವು ಇನರ್ಷಿಯಾ ಮೆಥಡ್ ಅಂತ ಕರಿತೀವಿ ಅಥವಾ ಇಂಪಲ್ಸ್ ಮೆಥಡ್ ಅಂತ ಕರಿತೀವಿ. ಈ ಪ್ರಾಮಿಸ್ ಮಾಡೋದು ಅಥವಾ ನಿನಗೆ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ತೀನಿ, ಕಂಡೀಷನ್ ಬೇಸ್ಡ್ ಒಂದು ಕಂಡೀಷನ್ ಹಾಕ್ಬೇಕು ಅವರಿಗೆ. ಯಾವ ತರ ಕಂಡೀಷನ್ ಅಂತಂದ್ರೆ, ನೀ ಹಿಂಗ್ ಮಾಡಿದ್ರೆ ನಿಂಗೆ ಹಿಂಗ್ ಸಿಗುತ್ತೆ, ನನ್ನಿಂದ ಸಿಗುತ್ತೆ ಅದು ಅಂತ ಅವ್ರು ಆ ಒಂದು ಆಸೆ ಇರುತ್ತಲ್ಲ, ಅದು ಅವ್ರಿಗೆ ಸಬ್ ಕಾನ್ಶಿಯಸ್ ಅಲ್ಲಿ ಹೋಗ್ಬಿಡುತ್ತೆ. ಆಮೇಲೆ ಇದು ಚೂರು ಲೈಕ್ ಸ್ವಲ್ಪ ಅಮೌಂಟ್ ಆಫ್ ಟೈಮ್ ಅಲ್ಲಿ ಮಾತ್ರ ಇರಬೇಕು ಈ ತರ ಪ್ರಾಮಿಸ್ ಗಳು ಅನ್ನೋದು. ಹಿಂಗೆ ನಾನು ಕೊಡಿಸ್ತೀನಿ ಅಂತ ಕೊಡಿಸ್ಲೇ ಇಲ್ಲ ಅಂತಂದ್ರೆ ಮತ್ತೆ ಆ ಪ್ರೋಗ್ರಾಮಿಂಗ್ ಏನ್ ಮಾಡಿರ್ತೀರ ಅದು ಚೇಂಜ್ ಆಗ್ಬಿಡುತ್ತೆ. ಯಾಕೆ ಈ ಮೆಥಡ್ ಅಷ್ಟೊಂದು ಎಫೆಕ್ಟಿವ್ ಅಲ್ಲ, ಇನರ್ಷಿಯಾ ಮೆಥಡ್, ಒಂದೇ ಮೆಥಡ್. ಯಾಕಂದ್ರೆ ಇದು ತುಂಬಾ ಕಡಿಮೆ ಟೈಮ್ ಅಲ್ಲಿ ಇರ್ತಕ್ಕಂಥದ್ದು. ನೀವು ಹೀಗೆ ನಿದ್ದೆ ಮಾಡ್ತಾ ಎಲ್ಲೋ ಹೋಗ್ತಾ ಇರ್ತೀರಿ ಕಾರಲ್ಲಿ, ಇದು ಯಾವ್ದೋ ಒಂದು LED ಸ್ಕ್ರೀನ್ ಬರ್ತಾ ಇರುತ್ತೆ, ದೊಡ್ಡ ಆಡ್, ಯಾವ್ದೋ ಒಂದು ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಲಿ ಹೋಗ್ತಾ ಇರ್ತೀರಿ. LED ಸ್ಕ್ರೀನ್ ಅಲ್ಲಿ ಏನೋ ಒಂದು ಯಾವ್ದೋ ಒಂದು ಸೆಲೆಬ್ರಿಟಿನೋ ಅಥವಾ ಯಾವ್ದೋ ಒಂದು ಮಾಡೆಲ್ ಸಖತ್ತಾಗಿರೋ ಒಂದು ಡ್ರೆಸ್ ಹಾಕೊಂಡಿರೋದು ನಿಮಗೆ ಕಾಣುತ್ತೆ. ಆ ಡಿಸೈನ್ ಎಲ್ಲ ನಿಮ್ಗೆ ಬಹಳ ಇಷ್ಟ ಆಗುತ್ತೆ. ಆದ್ರೆ ನಿಮ್ ಕಾರ್ ಬಹಳ ಸ್ಪೀಡ್ ಹೋಗ್ತಿರೋದಕ್ಕೆ ಅದು ನೀವು ಸರಿಯಾಗಿ ನೋಡಕ್ ಆಗಲ್ಲ. ಬಟ್ ಅದು ತುಂಬಾ ಇಷ್ಟ ಪಡುತ್ತೆ, ನಿಮಗೆ ಗೊತ್ತು, ನಿಮಗೆ ಅಂತ ಕಲರ್ ಅಂತ ಒಂದು ಡಿಸೈನ್ ಗೊತ್ತು. ಆದ್ರೆ ಲೈಕ್ ಮುಂದಕ್ಕೆ ಹೋಗ್ಬಿಟ್ಟಿದೆ ಕಾರು, ಹಿಂದಕ್ಕೆ ಹೋಗಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಎಲ್ಲ ಲೈಕ್ ವೆಹಿಕಲ್ಸ್ ಇದಾವೆ, ವಾಪಸ್ ಹೋಗಕ್ ಆಗಲ್ಲ ಅಂತ ಕಂಡೀಷನ್ ಅಂತ ಇಮ್ಯಾಜಿನ್ ಮಾಡಿ. ಸೊ ಅವಾಗ ನಿಮ್ಗೆ ಅದೇ ಮನಸ್ಸಲ್ಲಿ ಕೂತ್ ಬಿಡುತ್ತೆ, ಅಯ್ಯೋ ಅದು ಸರಿಯಾಗಿ ನೋಡಿಲ್ಲ ನಾನು, ಅದ್ರ ಹೆಸರೇನಿತ್ತು, ಅದು ಯಾವ ಬ್ರ್ಯಾಂಡ್, ನಾನು ಆರ್ಡರ್ ಮಾಡ್ಬೇಕಾಗಿತ್ತಂತದ್ದು, ಹಾಗೆ ಹೀಗೆ ಅಂತ ಮನಸ್ಸಲ್ಲಿ ಕೂತ್ ಬಿಟ್ಟಿರುತ್ತೆ. ಅದು ಎಲ್ಲಿ ತನಕ ಇರುತ್ತೆ, ಅದು ನಿಮ್ಗೆ ಸಿಕ್ಕರೆ ಓಕೆ, ಇಲ್ಲ ಅಂತಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದೇ ತರ ಯಾವ್ದೋ ಬೇರೆ ಒಂದು ಬ್ರ್ಯಾಂಡ್ ಬರುತ್ತೆ, ಆ ಬೇರೆ ಡಿಸೈನ್ ಬರುತ್ತೆ, ಆಮೇಲೆ ಇದಾಗುತ್ತೆ. ಸೊ ಅಂದ್ರೆ ಇಲ್ಲಿ ಚಿಕ್ಕ ಅಮೌಂಟ್ ಆಫ್ ಟೈಮ್ ಅಲ್ಲಿ, ಫ್ರಾಕ್ಷನ್ ಆಫ್ ಅಮೌಂಟ್ ಆಫ್ ಟೈಮ್ ಅಲ್ಲಿ ನಮಗೆ ಬೇಕಿರ್ತಕ್ಕಂಥದ್ದು ಯಾರಾದ್ರೂ ಒಬ್ರು ಪ್ರಾಮಿಸ್ ಮಾಡ್ಬಿಟ್ರೆ, ಅಥವಾ ನಮಗೆ ಬೇಕಿರ್ತಕ್ಕಂಥದ್ದು ಕಣ್ಣು ಮಾಯ ಆಗ್ಬಿಟ್ರೆ, ನಾ ಹೇಳಿದಲ್ಲ ಕಾರಲ್ಲಿ ಹೋಗ್ಬೇಕಾದ್ರೆ ಟಕ್ ಅಂತ ನೋಡ್ಬಿಟ್ಟು ಅದು ಮಾಯ ಆಗ್ಬಿಡೋದು. ಇದು ಹಿಂಗೆ ನೀ ಹಿಂಗ್ ಮಾಡಿದ್ರೆ ನಾ ಹಿಂಗ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಡೋದು. ಈ ತರ ಮಾಡೋದ್ರಿಂದ ಒಬ್ರು ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ಆಗುತ್ತೆ. ಇದು ಒಂದನೇ ಮೆಥಡ್. ಇದು ಅಷ್ಟೊಂದು ಉಳಿಯಲ್ಲ ಬಹಳ. ಯಾಕೆ ಉಳಿಯಲ್ಲ ಅಂತಂದ್ರೆ, ವಿಜ್ಞಾನದಲ್ಲಿ ಒಂದು ಇಂಪಲ್ಸ್ ರೆಸ್ಪಾನ್ಸ್ ಅಂತ ಕರಿತೀವಿ. ಏನಿದು ಇಂಪಲ್ಸ್ ರೆಸ್ಪಾನ್ಸ್ ಅಂತಂದ್ರೆ, ಹೆಸರು ಹೇಳುತ್ತಲ್ಲ, ಇಂಪಲ್ಸ್ ಅಂದ್ರೆ ಏನೋ ಒಂದು ಸ್ಟಾರ್ಟ್ ಮಾಡು, ಏನೋ ಒಂದು ಲೈಕ್ ಇನ್ಸ್ಟಿಗೇಟ್ ಮಾಡು ಅಂತ. ಯಾಕೆ ಇದು ಇಂಪಲ್ಸ್ ರೆಸ್ಪಾನ್ಸ್ ಅನ್ನ ಯೂಸ್ ಮಾಡ್ತಿದ್ರು ಅಂತಂದ್ರೆ, ಇಂಜಿನ್ಗಳು ಇರ್ತಾ ಇದ್ವು, ಮೋಟರ್ಗಳು ಇರ್ತವೆ, ಎಲೆಕ್ಟ್ರಿಕಲ್ AC ಮೋಟರ್ಸ್ ಗಳು ಇರ್ತಾ ಇದ್ವು. ಅವು ಹೆಂಗ್ ವರ್ಕ್ ಆಗ್ತವೆ, ಎಷ್ಟು ವೋಲ್ಟೇಜ್ ಕೊಟ್ರೆ ಅವು ಹೆಂಗ್ ಬಿಹೇವ್ ಮಾಡ್ತವೆ, ಅಥವಾ ಏನೋ ಬರ್ಸ್ಟ್ ಆಗ್ಬಿಡ್ತಾವ, ಅಥವಾ ಹೆಂಗೆ ಲೈಕ್ ಅವು ಸರಿಯಾಗಿ ಆಪರೇಟ್ ಆಗಲ್ವಾ, ಹಿಂಗೆಲ್ಲ ಮಾಡೋದಕ್ಕೆ ಒಂದು ಟೆಸ್ಟ್ ಸ್ಯಾಂಪಲ್ ಅನ್ನು ಕಳಿಸ್ತಾ ಇದ್ರು. ಆ ಟೆಸ್ಟ್ ಸ್ಯಾಂಪಲ್ ಹೋಲ್ ಇಂಜಿನ್ ಅನ್ನೋ ಸಿಸ್ಟಮ್ ಅಲ್ಲಿ ಹೋಗಿ ಔಟ್ಪುಟ್ ಅಲ್ಲಿ, ಅಂದ್ರೆ ಇಷ್ಟು ವೋಲ್ಟೇಜ್ ಕೊಟ್ರೆ ಇಷ್ಟು ಹಿಂಗೆ ನಿಮಗೆ ಕರೆಂಟ್ ಬರ್ಬೇಕಂತ ಏನೇ ಇರುತ್ತಲ್ಲ, ಅದನ್ನ ಚೆಕ್ ಮಾಡ್ತಾ ಇದ್ರು, ಒಂದು ಇಂಪಲ್ಸ್ ನ ಕಳಿಸ್ಬಿಟ್ಟು. ಇದೇ ತರ ಇವು ನಿಮಗೆ ಆತರ ಏನ್ ಕಾಣ್ತಾವಲ್ಲ ಜಗತ್ನಲ್ಲಿ, ಒಬ್ರು ಮನುಷ್ಯರಿಂದ ಬರೋ ಪ್ರಾಮಿಸ್ ಗಳಾಗ್ಲಿ, ಒಂದು ಟಿವಿಯಲ್ಲಿ ಬರ್ತಕ್ಕಂಥ ಆಡ್ ಆಗ್ಲಿ, ಒಂದು ಸಿನಿಮಾದಲ್ಲಿ ನೋಡ್ತಕ್ಕಂಥ ಒಂದು ದೃಶ್ಯ ಆಗ್ಲಿ, ಒಂದು ಸಾಂಗ್ ಅಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಟ್ಯೂನ್, ಸಣ್ಣ ಒಂದು ಆ ಒಂದು ಏರಿಳಿತಗಳಾಗ್ಲಿ, ಅದು ಕೂಡ ಸಬ್ ಕಾನ್ಶಿಯಸ್ ಅಲ್ಲಿ ಹಿಡಿದು ಬಿಟ್ಟಿರುತ್ತೆ. ಬಟ್ ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗೋದ್ರಿಂದ ಸ್ವಲ್ಪ ಇದು ಕಾಲಕ್ರಮೇಣ ಆಗ್ದಂಗೆ ಆ ಗ್ರಾಫ್ ಅಲ್ಲಿ ನೋಡ್ತಾ ಇರೋ ಪ್ರಕಾರ ಅದು ಡ್ಯಾಂಪಿಂಗ್ ಆಗ್ತಾ ಬರುತ್ತೆ. ಡ್ಯಾಂಪಿಂಗ್ ಆಗಿ ಒಂದ್ ಕ್ಷಣಕ್ಕೆ 0 ಆಗ್ಬಿಡುತ್ತೆ. ಬಟ್ ಹೇಳಕ್ಕಾಗಲ್ಲ, ಕೆಲವೊಬ್ಬರಿಗೆ ತುಂಬಾ ಇಷ್ಟ ಇತ್ತು ಅಂದ್ರೆ ಅದು ಯಾವಾಗ್ಲೂ ಮನಸ್ಸಲ್ಲಿ ಕೂತ್ ಬಿಟ್ಟಿರುತ್ತೆ. ಯಾಕೆಂದ್ರೆ ಎಷ್ಟರ ಮಟ್ಟಿಗೆ ನೀವು ಅದನ್ನ ಇಷ್ಟಪಟ್ಟಿರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ಇದೊಂದು ಇನರ್ಷಿಯಾ ಮೆಥಡ್ ಅಂತ. ಎರಡನೇ ಮೆಥಡ್ ಪರ್ಸೋನಾ ಲೈಕ್ ಮ್ಯಾನಿಪುಲೇಷನ್ಸ್ ಅಂತ ಕರಿತೀವಿ, ಅಥವಾ ಈಗ ಮಿರರಿಂಗ್ ಎಫೆಕ್ಟ್ ಅಂತ ಕರೆಯೋಣ. ಏನಿದು ಪರ್ಸೋನಾ ಮ್ಯಾನಿಪುಲೇಷನ್ ಅಂತಂದ್ರೆ, ನಾವು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಕಾರ್ಲ್ ಯುಂಗ್ ಅವರು ನಮ್ಮ ಒಳಗಡೆ 4 ತನ ಇರ್ತವೆ, ಒಂದು ಅನಿಮಸ್ ಮತ್ತೆ ಪರ್ಸೋನಾ, ಸೆಲ್ಫ್ ಮತ್ತೆ ಶಾಡೋ ಅಂತ. ಜಗತ್ತಿಗೆ ನಾವು ಏನಾಗಿ ತೋರಿಸಲ್ಪಡ್ತೀವಿ, ನಾವು ಏನ್ ತೋರಿಸ್ತೀವಿ, ಲೈಕ್ ಫಾರ್ ಎಕ್ಸಾಂಪಲ್ ಪ್ರೊಫೈಲ್ ಪಿಕ್ಚರ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಪ್ರೊಫೈಲ್ ಪಿಕ್ಚರ್ ಇಟ್ಕೊಂಡಿರ್ತೀರಲ್ಲ, ಅದನ್ನ ನೋಡ್ಬಿಟ್ಟು ಜನ ನಿಮ್ಮ ಮೇಲೆ ಏನೋ ಒಂದು ಅನ್ಕೊಳ್ತಾರೆ. ಲೈಕ್ ಓಕೆ ಅಂದ್ರೆ ಇದು ಕಂಪ್ಲೀಟ್ ಸತ್ಯ ಅಲ್ಲ, ನಾ ಹೇಳ್ತಿರೋದು ಜಸ್ಟ್ ಹೆಂಗ್ ಮ್ಯಾನಿಪುಲೇಷನ್ ಮಾಡಬಹುದು ಜನರನ್ನ ಅಂತ. ಸಖತ್ತಾಗಿರೋ ಡ್ರೆಸ್ ಹಾಕಂತ ಇದ್ದು, ಸಖತ್ತಾಗಿರೋ ಏನೋ ಸೂಟು ಬೂಟಲ್ಲಿ, ಅಥವಾ ಸಖತ್ತಾಗಿರೋ ಹೇರ್ ಸ್ಟೈಲ್ ಇತ್ತಂತಂದ್ರೆ ಜನರಿಗೆ ಓಕೆ ಇವನು ಸ್ವಲ್ಪ ಸ್ಟೈಲಿಶ್ ಇದಾನೆ, ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಇದೆ, ಹಾಗೆ ಹೀಗೆ, ಅಥವಾ ಯಾವ್ದು ಹುಡುಗಿ ಆಗ್ಲಿ ಹಂಗೆ ಮಾಡಿದ್ರೆ ಹಂಗ ಅನ್ಕೊಂತಾರೆ ಓಕೆ ಹಂಗೆ ಅಂತ. ಅಂದ್ರೆ ಅವರಲ್ಲಿ ನೀವೇನು ಹೇಳಿದ್ರೆ ಅವರಲ್ಲಿ ನಿಮ್ಮ ನೋಡಿದಾಗ ಏನೋ ಒಂದು ಬಂದ್ಬಿಡುತ್ತೆ ಒಳಗಡೆ. ಅದು ಪರ್ಸೋನಾ ಮ್ಯಾನಿಪುಲೇಷನ್.
ಇದು ನೀವು ಕಂಟ್ರೋಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಹಳೆ ಡ್ರೆಸ್ ಹಾಕೊಂಡು ಏನು ಚೆನ್ನಾಗಿ ಇರದೆ, ಏನು ಲೈಕ್ ಮೇಕಪ್ ಇಲ್ಲದೆ, ಏನು ಹೆಂಗ್ ಹಂಗೆ ಲೈಕ್ ಬೆಳಿಗ್ಗೆ ಎದ್ದಾಗ ಬರ್ತಿರಲ್ಲ ಆ ತರ ಬಂದ್ಬಿಟ್ರೆ, ಯಾವಾಗ್ಲೂ ಆ ತರದ ಪಿಕ್ಚರ್ ಆಗ್ತಾ ಇದ್ರೆ ಇವ್ರಿಗೆ ಅನ್ಸುತ್ತೆ ಇವನಿಗೇನೋ ಇಂಟ್ರೆಸ್ಟ್ ಇದ್ದಂಗಿಲ್ಲ, ಇವನು ನೋಡಕ್ಕೂ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಏನೋ ಒಂದು ಮಾಡ್ಬಿಡ್ತಾರೆ. ಬಟ್ ನೀವು ಯಾವಾಗ್ಲೂ ಕರೆಕ್ಟ್ ಆಗಿರ್ತಕ್ಕಂಥ ಮೆಜರ್ಮೆಂಟ್ ಆಗಿರ್ತಕ್ಕಂಥ ಡ್ರೆಸ್ಗಳು, ಫಿಟ್ ಆಗಿರ್ತಕ್ಕಂಥ ಡ್ರೆಸ್ಗಳು ಈ ತರ ಹಾಕ್ತಾ ಹೋದ್ರೆ ಅವ್ರಿಗೆ ಒಂದು ಆ ಒಂದು ಮನಸ್ಸಲ್ಲಿ ಬರುತ್ತಲ್ಲ ಒಂದು ಫೀಲಿಂಗ್ ಅಂತ, ಅದು ಜಸ್ಟ್ ಕಾನ್ಶಿಯಸ್ ಅಲ್ಲಿ ಬರೋದಲ್ಲ, ಸಬ್ ಕಾನ್ಶಿಯಸ್ ಅಲ್ಲಿ ಬರೋದು. ಇದು ಕಾಲಕ್ರಮೇಣ ಆಗ್ತಾ 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 ನಿಮ್ಮ ಪರ್ಸೋನವನ್ನ ನೋಡ್ಬಿಟ್ಟೆ ಪರ್ಸನಾಲಿಟಿ ಅಂತ ಅನ್ಕೊಳ್ಳೋ ಜನರು ಕೂಡ ಫಾರ್ಮ್ ಆಗ್ತಾರೆ ಸೊಸೈಟಿಲಿ. ಇದು ಮಿರರಿಂಗ್ ಎಫೆಕ್ಟ್ ಅಂತ ಕೂಡ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಬ್ರಿಗೆ ಏನ್ ಇಷ್ಟ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನಿಮಗೆ ಯಾರೋ ಒಬ್ರು ಗೊತ್ತು, ಅವ್ರಿಗೆ ಏನ್ ಇಷ್ಟ ಅಂತ ನಿಮಗೆ ಗೊತ್ತು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಈ ತರ ಡ್ರೆಸ್ ಹಾಕೊಂಡ್ರೆ ಇಷ್ಟ ಅಂತ ಗೊತ್ತು. ನೀವು ಬೇಕು ಅಂತ ಅವ್ರಿಗೆ ಇಷ್ಟ ಆಗತ್ತದೆ ಡ್ರೆಸ್ ಹಾಕೊಂಡು ಸ್ಟೇಟಸ್ ಹಾಕೋದು ಆ ತರ ಎಲ್ಲ ಮಾಡ್ತಿರ್ತೀರಿ. ಅಂದ್ರೆ ನೀವು ಅವ್ರನ್ನ ಏನೋ ಮ್ಯಾನಿಪುಲೇಷನ್ ಮಾಡ್ತಾ ಇದ್ದೀರಿ. ಅವ್ರು ಏನ್ ತಿಳ್ಕೊಂತಾರೆ, ಓಕೆ ಇವನು ನಂತರ ಇಷ್ಟ ಇರೋದನ್ನೇ ಮಾಡ್ತಾ ಇದ್ದಾನೆ, ಸೊ ಅದಕ್ಕೆ ಇವನು ನನಗೆ ಲೈಕಬಲ್ ಅಂತ ಆ ಒಂದು ವ್ಯಕ್ತಿಗೆ ಅವರ ಸಬ್ ಕಾನ್ಶಿಯಸ್ ಮನಸ್ಸು ಹೇಳ್ಬಿಡುತ್ತೆ. ನೀವೇನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಬೇಕಾಗಿಲ್ಲ, ನೋಡು ನಾನು ನಿನ್ಗೆ ಇಷ್ಟ ಇರೋದು ಹಾಕೊಂತ ಇದ್ದೀನಿ ನೋಡು, ನಿನ್ಗೆ ಇಷ್ಟ ಇರೋದು ಮಾಡ್ತಿದ್ದೀನಿ ನೋಡು, ನಿನ್ಗೆ ಹಿಂಗ್ ಇಷ್ಟ ಆಯ್ತಲ್ಲ ನಾನು ಅದಕ್ಕೆ ಇದನ್ನ ಮಾಡ್ತೀನಿ, ಹಿಂಗ್ ಏನು ನೀವು ಹೇಳಬೇಕಿಲ್ಲ. ಜಸ್ಟ್ ನಿಮ್ಮನ್ನು ಮ್ಯಾನಿಪುಲೇಷನ್ ಮಾಡ್ಕೊಳ್ಳೋದ್ರ ಮೂಲಕ, ನಿಮ್ಮನ್ನು ಒಂದು ಆ ಪ್ರತಿಬಿಂಬದ ಮುಂದೆ ಇಡೋದ್ರ ಮೂಲಕ ಅವ್ರು ಮಿರರಿಂಗ್ ಆಗ್ಬಿಡ್ತಾರೆ. ನಿಮ್ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೀವು ಆಟೋಮೆಟಿಕಲಿ ಲೈಕಬಲ್ ಆಗ್ಬಿಡ್ತೀರಿ. ಕೆಲವೊಬ್ರು ಅಂತಾರೆ, ಇಲ್ಲ ಕಾಂಟ್ರಾಸ್ಟ್ ಗಳು ಅಟ್ರಾಕ್ಟ್ ಆಗ್ತವೆ, ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗ್ತವೆ, ಅಪೋಸಿಟ್ ಇರೋ ನೇಚರ್ ಅಟ್ರಾಕ್ಟ್ ಆಗ್ತಾರೆ ಅಂತ. ಅದು ಸುಳ್ಳು ಅಂತ ಹೇಳ್ತಾ ಇಲ್ಲ, ಅದು ಒಂದೇ ಸ್ವಲ್ಪ ಮಟ್ಟಿಗೆ ಸತ್ಯ. ಆದ್ರೆ ನೀವು ಒಬ್ಬರಿಗೆ ಏನ್ ಇಷ್ಟ ಅಂತ ಮುಂಚೆನೆ ಗೊತ್ತಿದ್ದು ಆ ತರ ಬಿಹೇವ್ ಮಾಡಕ್ ಟ್ರೈ ಮಾಡ್ತಿರಲ್ಲ, ಮ್ಯಾನಿಪುಲೇಷನ್, ಇದು ಬಹಳ ಎಫೆಕ್ಟ್ ಕೊಡುತ್ತೆ. ಇದು ಅವ್ರ ಸಬ್ ಕಾನ್ಶಿಯಸ್ ನ ಪ್ರೋಗ್ರಾಮ್ ಮಾಡುತ್ತೆ. ಇಲ್ಲಿ ಬಂದಿರೋ ಕ್ವಶನ್, ಯಾಕೆ ಮಾಡ್ತಿದ್ದೀರಿ, ಅವ್ರು ಯಾಕೆ ಬೇಕು, ಎಲ್ಲಿ ಎಷ್ಟೊತ್ತು ಹಿಂಗೆ ಮಾಡ್ತೀರಿ? ಬಿಕಾಸ್ ಅವ್ರು ಹಂಗೆ ಇರ್ತಾರೆ ಅಂತ ನಿಮ್ಗೆ ಏನ್ ಗ್ಯಾರಂಟಿ? ಅವ್ರು ಚೇಂಜ್ ಆಗ್ಬಿಟ್ರೆ ಮತ್ತೆ ನೀವು ಅವ್ರ ತರ ಚೇಂಜ್ ಆಗಬೇಕಾಗತ್ತೆ. ಸೊ ಇದು ಬಟ್ ಒನ್ ಆಫ್ ದ ಮೆಥಡ್, ಎಫೆಕ್ಟಿವ್ ಮೆಥಡ್, ಪರ್ಸೋನಾ ಮ್ಯಾನಿಪುಲೇಷನ್. ಅಂದ್ರೆ ಜಗತ್ತಿಗೆ ಏನ್ ತೋರಿಸ್ತೀವಿ ನಾವು ಅದನ್ನ ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ. ಇದು ಬರೀ ನೋಟ, ಎಕ್ಸ್ಟರ್ನಲ್ ನೋಟ, ಇಂಟರ್ನಲ್ ಅಲ್ಲ. ಇಂಟರ್ನಲ್ ಸ್ಟೆಪ್ 5ನೇ ಸ್ಟೆಪ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಜಸ್ಟ್ ಹೊರಗಿನ ಫಿಸಿಕಲ್ ಅಪಿಯರೆನ್ಸ್ ಅಷ್ಟೇ. ಇದರಿಂದ ಕೂಡ ಆಗುತ್ತೆ. ಯಾಕಂದ್ರೆ ಇದು ಸೆಲೆಬ್ರಿಟಿಗಳು ಹಾಕೊಳ್ಳೋ ಡ್ರೆಸ್ ಆಗಿರ್ಲಿ, ಟಿವಿ ಸೀರಿಯಲ್ಸ್ ಅಲ್ಲಿ ತೋರಿಸೋ ಯಾವ್ದೋ ಒಂದು ಸೀನ್ ಆಗಿರ್ಲಿ, ಇವೆಲ್ಲ ಆಗುತ್ತೆ. 3ನೇ ಮೆಥಡ್ ದ ಕನ್ಸೆನ್ಸಸ್ ಮೆಥಡ್ ಅಂತ. ಕನ್ಸೆನ್ಸಸ್ ಅಂದ್ರೆ ಜನರಲ್ ಪಬ್ಲಿಕ್ ಏನು ಅಗ್ರಿಮೆಂಟ್ ಇದೆ, ಸೊಸೈಟಿ ಏನ್ ನಂಬುತ್ತೆ, ಜನರಲ್ ಆಗಿ ಏನ್ ನಂಬುತ್ತೆ, ಎಲ್ಲರೂ ಸೇರ್ಕೊಂಡು ಏನ್ ನಂಬ್ತಾರೆ, ಕಲೆಕ್ಟಿವ್ ಆಗಿ ಏನ್ ಬಿಲೀಫ್ಸ್ ಇದೆ ಅದು. ನೀವು ಮರ್ಸಿಡಿಸ್ ಬೆನ್ಸ್ ಮತ್ತೆ ಆಪಲ್, ಈ ತರ ಸ್ಯಾಮ್ಸಂಗ್, ಈ ತರ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳನ್ನ, ಅಥವಾ ಝಾರಾ ಆಗ್ಲಿ, ಪ್ರಾದಾ ಅಂತಿದೆ, ಗೂಚಿ ಅಂತಿದೆ, ಆಮೇಲೆ ಶನೆಲ್ ಅಂತಿದೆ, ಈ ತರ ಲಕ್ಸುರಿಯಸ್ ಬ್ರ್ಯಾಂಡ್ ಗಳನ್ನ, ಫ್ರೆಂಚ್ ಇಂದ ಬಂದಿದ್ದಂತೆ ಇಟಾಲಿಯನ್ ಬ್ರ್ಯಾಂಡ್, ಆ ಬ್ರ್ಯಾಂಡ್, ಹಾಗೆ ಹೀಗೆ ಅಂತ. ಕಾರ್ಗಳಲ್ಲಿ ಹಂಗೆ, ಎಲ್ಲ ಕಂಪ್ಯೂಟರ್ ಅಲ್ಲೂ ಹಂಗೆ, ಮೊಬೈಲ್ಸ್ ಗಳಲ್ಲಿ ಹಂಗೆ, ಹೀಗೆ. ಬ್ರ್ಯಾಂಡ್ ಅಂತ ಹೆಂಗ್ ಉಂಟಾಯ್ತದು? ಇದನ್ನ ನೀವು ಕ್ವಶನ್ ಮಾಡ್ಬೇಕು. ಬ್ರ್ಯಾಂಡ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಅದು ಹೆಂಗ್ ಉಂಟಾಗುತ್ತೆ ಸೊಸೈಟಿಲಿ? ಯಾರು ಮಾಡ್ತಾರೆ ಅದನ್ನ ಬ್ರ್ಯಾಂಡ್ ಅಂತ? ಅವರು ಒಂದು ಸ್ಕಿಲ್ ಅನ್ನ ತಗೊಳ್ತಾರೆ, ಆ ಸ್ಕಿಲ್ ಅಲ್ಲಿ ಹೊಸ ಹೊಸದಾಗಿ ಡಿಸೈನ್ ಮಾಡ್ತಾರೆ, ಅದೇ ಸ್ಕಿಲ್ ನ ಸುತ್ತಮುತ್ತ ಹೊಸ ಹೊಸ ಇನ್ವೆನ್ಷನ್ ಗಳು ಮಾಡ್ತಾರೆ, ಅದೇ ತರದ ಮನುಷ್ಯರನ್ನ ತಗೊಂಡ್ಬಿಟ್ಟು ಹೊಸ ಹೊಸ ಐಡಿಯಾಗಳನ್ನು ತಗೊಂಡು ಒಂದು ಪರ್ಸನಲೈಸೇಷನ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ನ ಅಥವಾ ಒಂದು ಸರ್ವಿಸ್ ನ ಸೊಸೈಟಿಗೆ ಕೊಡ್ತಾರೆ. ಆ ತರ ಯೂಸ್ ಮಾಡುವಾಗ ಜನರು ಇದು ಯಾರೋ ಬೇರೆಯವ್ರು ನನಗೆ ಮಾಡ್ಕೊಟ್ಟಿದ್ದು ಅಂತ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನೀವು ಐಫೋನ್ ಅನ್ನು ತಗೊಂಡಾಗ ಅದೆಷ್ಟು ಪರ್ಸನಲೈಸೇಷನ್ ಆಗಿರುತ್ತೆ ಅಂತಂದ್ರೆ, ಎಲ್ಲವನ್ನು ನಾನ್ ಕಂಟ್ರೋಲ್ ಮಾಡ್ತೀನಿ, ನನ್ನ ಕೈಯಲ್ಲಿದೆ, ಇದು ನಂದಿದು ಅಂದ್ರೆ ಆ ಹೆಸರು ಹೇಳ್ಬಿಡುತ್ತೆ ಐಫೋನ್. ಆ ಹೆಸರು ಬಂದಿರೋದೇ ಹಂಗೆ, ಐಫೋನ್ ಅಂತಂದ್ರೆ ನಾನು, ನನ್ನ ಫೋನ್, ಲೈಕ್ ಆ ತರ ಫೀಲಿಂಗ್ ಬರ್ಬೇಕು, ಪರ್ಸನಲೈಸೇಷನ್. ಈ ತರ ಫೀಲಿಂಗ್ ಬರುತ್ತೆ ಅಂತ ಈ ಕಂಪ್ನಿಗಳಿಗೆಲ್ಲ ಗೊತ್ತಿದೆ. ಯಾರು ಫೌಂಡರ್ಸ್ ಮಾಡಿದ್ದಾರೆ ಅಥವಾ ಒಳಗಡೆ ಯಾರು ಮಾರ್ಕೆಟಿಂಗ್ ಟೀಮ್ ಇದೆ, ಒಂದು ವಸ್ತುವನ್ನ ಒಬ್ಬ ವ್ಯಕ್ತಿ ಪರ್ಚೇಸ್ ಮಾಡ್ಬೇಕಂತಂದ್ರೆ ಯಾಕೆ ಮಾಡ್ತಾನೆ? ಅವನು ಅದರ ಬ್ರ್ಯಾಂಡ್ ವ್ಯಾಲ್ಯೂ ನೋಡ್ತಾನೆ. ಬ್ರ್ಯಾಂಡ್ ವ್ಯಾಲ್ಯೂ ಹೇಗೆ ಬರುತ್ತೆ, ಅವನ ಅದನ್ನ ಎಷ್ಟರ ಮಟ್ಟಿಗೆ ಅವನಿಗೆ ಕೋರಿಲೇಟ್ ಮಾಡ್ತಾನೋ, ಪರ್ಸನಲೈಸೇಷನ್ ಮಾಡ್ತಾನೋ, ಅಷ್ಟರ ಮಟ್ಟಿಗೆ ಅವನಿಗೆ ನಂಬಿಕೆ ಬರ್ತಾ ಹೋಗುತ್ತೆ. ಇದು ಬರೀ ನಂಬಿಕೆ ಅಲ್ಲ, ಅವನ ಮನಸ್ಸು ಪ್ರೋಗ್ರಾಮ್ ಆಗ್ತಾ ಬರುತ್ತೆ. ಈ ಕನ್ಸೆನ್ಸಸ್ ಮೆಥಡ್ ಬಹಳ ಪವರ್ಫುಲ್, ಬಹಳ ಅಂದ್ರೆ ಬಹಳ ಪವರ್ಫುಲ್. ಫಾರ್ ಎಕ್ಸಾಂಪಲ್, ನೀವಿರ್ತೀರಿ, ನಿಮಗೆ ಯಾರೋ ಒಂದು ಲೈಕ್ 500,000 ಫ್ರೆಂಡ್ಸ್ ಇರ್ತಾರೆ, ಇನ್ನೊಬ್ಬರ ಜೊತೆ ಯಾರೋ ಮಾತಾಡ್ತಿರ್ತೀರಿ. ಅವಾಗ ನೀವು ಅವರಿಗೆ ನಿಮ್ ಪವರ್ ಏನು ಅಂತ ತೋರಿಸ್ಬೇಕಾಗಿರುತ್ತೆ. ಅವಾಗ ನೀವು ನಿಮ್ಮ ಜೊತೆ ಒಂದು 100-200 ಜನರನ್ನ ಲೈಕ್ ನಿಮ್ಮ ಬಗ್ಗೆ ಏನೊಂದು ಪಾಸಿಟಿವ್ ಹೇಳ್ಬಿಟ್ರೆ, ಅವ್ರು ಆಟೋಮೆಟಿಕಲಿ ನಿಮ್ಮ ಪ್ರೋಗ್ರಾಮ್ ಆಗ್ಬಿಡ್ತಾರೆ ಅವ್ರ ಮನಸ್ಸಲ್ಲಿ. ಇವನ ಹತ್ರ ಇಷ್ಟೊಂದು ಫಾಲೋವರ್ಸ್ ಇದಾರೆ, ಇಷ್ಟೊಂದು ಬೆಂಬಲಿಗರಿದ್ದಾರೆ, ಇಷ್ಟೊಂದು ಪವರ್ಫುಲ್ ಇವನು, ಇವನು ಹಂಗೆ ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಹಂಗೆ ಹೀಗೆ ಅಂತ. ಇದು ತುಂಬಾ ಸೆಲೆಬ್ರಿಟಿಗಳಿಗೆ ಅಪ್ಲೈ ಆಗ್ಬಿಡುತ್ತೆ. ಯಾಕಂತಂದ್ರೆ ಅವ್ರು ಆಲ್ರೆಡಿ ಆ ಒಂದು ಪೊಸಿಷನ್ ಇರ್ತಾರೆ, ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಲ್ರೆಡಿ ಆ ಪೊಸಿಷನ್ ಇರ್ತಾರೆ.
ಅವ್ರು ನಿಜವಾಗ್ಲೂ ಮನಸ್ಸಿನಲ್ಲಿ ಇಲಿಗಳಾಗಿದ್ರು ಕೂಡ ನಾವು ಅವ್ರನ್ನ ಹುಲಿಗಳು ಅಂತ ನಂಬಿಡ್ತೀವಿ. ಸೊ ಇದು ಅವ್ರೇನು ನಮಗೆ ಮಾಡಿರಲ್ಲ, ಎಲ್ಲ ಸೊಸೈಟಿ ಅವ್ರ ಬಗ್ಗೆ ಹೇಳ್ತಿರತ್ತಲ್ಲ, ಅವ್ನ್ ಹಂಗ ಮಾಡ್ತಾನಂತೆ, ಗ್ರೇಟ್, ಹಂಗೆ ಅಷ್ಟೊಂದು ಪವರ್ಫುಲ್ ಇದೆ ನೋಡಿ. ಇಲ್ಲಿ ಆ ಒಂದು ಕನ್ಸೆನ್ಸಸ್ ಮೆಥಡ್, ಜನರಲ್ ಅಗ್ರಿಮೆಂಟ್ ಏನ್ ಹೇಳುತ್ತೆ ಸೊಸೈಟಿ ನಂಬಿಟ್ಟಿದೆ ಅಂತಂದ್ರೆ ಓಕೆ, ಅದು ನಿಜ ಇರಬೇಕು. ಈವನ್ ನೀವು ಯೂಟ್ಯೂಬ್ ಚಾನಲ್ ನೋಡಿ, 10 ಮಿಲಿಯನ್ 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಆ ಚಾನಲ್ಗಳು ನೋಡಿದ ತಕ್ಷಣ ನನಗೆ ಏನ್ ಅನ್ಸುತ್ತೆ, ಓಕೆ ಇಷ್ಟೊಂದು ಜನರು ಸಬ್ಸ್ಕ್ರೈಬರ್ಸ್ ಇದಾರೆ ಅಂದ್ರೆ ಇದು ಯಾವ್ದೋ ಒಳ್ಳೆ ಚಾನಲ್ ಇರಬೇಕು, ಒಳ್ಳೆ ಲೈಕ್ ಬ್ರ್ಯಾಂಡ್ ಕೊಡ್ತಿರ್ಬೇಕು. ಹಂಗಂತ ನಾನು ಕಡಿಮೆ ಸಬ್ಸ್ಕ್ರೈಬರ್ಸ್ ಇರೋರು ಏನು ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತಲ್ಲ. ಒಂದು ಕನ್ಸೆನ್ಸಸ್, ಜನರಲ್ ಬಿಲೀಫ್ ಅದು. ಈ ಬಿಲೀಫೇ ನಮ್ಮ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್. ಈ ತರ ನಿಮ್ಮ ಬಗ್ಗೆ ಕೆಲವೊಬ್ಬ ಜನರನ್ನ ಪಾಸಿಟಿವ್ ಆಗಿ ಹೇಳೋದ್ರ ಮೂಲಕ ಒಬ್ಬರನ್ನ ನೀವು ಪ್ರೋಗ್ರಾಮ್ ಮಾಡ್ಬಿಡ್ಬೋದು ಬೆಂಬಲಿಗರಿಂದ. ಇದು 3ನೇ ಮೆಥಡ್, ದ ಕನ್ಸೆನ್ಸಸ್ ಮೆಥಡ್ ಅಂತ. 4ನೇ ಮೆಥಡ್ ಇಂಪ್ರೆಷನ್ ಮೆಥಡ್, ನಾಲೆಜ್ ಇರ್ತಕ್ಕಂಥ ಮೆಥಡ್ ಅಂತ. ಏನಿದೆ ಇಂಪ್ರೆಷನ್ ಮಾಡೋದು ಅಥವಾ ನಾಲೆಜ್ ಬಳಸ್ಕೊಳ್ಳೋ ಮೆಥಡ್ ಅಂತ ಕೇಳ್ಬಿಟ್ರೆ, ಲೈಕ್ ಆಸ್ಟ್ರಿಯಾದಲ್ಲಿ ಒಬ್ಬ ಮ್ಯೂಸಿಕ್ ಕಂಪೋಸರ್ಸ್ ಇದಾರೆ, ನನ್ನ ಫೇಮಸ್ ಮ್ಯೂಸಿಕ್ ಕಂಪೋಸರ್ ಹ್ಯಾನ್ಸ್ ಜಿಮ್ಮರ್ ಅಂತ. ನೀವು ಇಂಟರ್ಸ್ಟೆಲ್ಲರ್ ಮತ್ತೆ ಡಾರ್ಕ್ ನೈಟ್ ಅಥವಾ ಟೆನೆಟ್ ಅಂತ ಮೂವಿ ನೋಡಿರ್ಬೋದು, ಅವ್ರದೆಲ್ಲ ಹಾಲಿವುಡ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಇವರು ಮ್ಯೂಸಿಕ್ ಕಂಪೋಸ್ ನ ಮಾಡ್ತಾರೆ. ಇವ್ರ ಮ್ಯೂಸಿಕ್ ನ ನೀವು ಕೇಳ್ತಾ ಹೋದ್ರೆ ಬ್ಯಾಕ್ ಗ್ರೌಂಡ್ ಲೈಕ್ ಮ್ಯೂಸಿಕ್ ಇರ್ತಾವಲ್ಲ, ಟೆನೆಟ್ BGM ಅಂತ ನೀವು ಟೈಪ್ ಮಾಡಿ ಕೇಳಿ, ಅಥವಾ ನೀವು ಡಂಕರ್ಕ್ ಅಂತ ಒಂದು ಮೂವಿ ಬಂದಿತ್ತು 2017ರಲ್ಲಿ, ಅದು ಆಸ್ಕರ್ ಬಂದಿತ್ತು. World War II ಅಲ್ಲಿ ಹೆಂಗೆ ಫ್ರಾನ್ಸ್ ಬಾರ್ಡರ್ ಅಲ್ಲಿ ಮತ್ತೆ UK ಅಲ್ಲಿ ಯುದ್ಧ ವಿಮಾನಗಳು ಹೇಗೆ ಅವು ಇದಾಗ್ತವೆ ಅಂತ ಅದಕ್ಕೆ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ಬೇಕು. ಇಷ್ಟೇ ಅಲ್ಲ, ನೀವು ಬ್ಯಾಟ್ಮ್ಯಾನ್ ಇದ್ದು ಮತ್ತೆ ಜೋಕರ್ ನೋಡಿರ್ಬೋದು, ಅದರದೆಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದಿರುತ್ತಲ್ಲ, ರೈಸ್ ಅಂತ ಒಂದು ಇದೆ, ಟೈಮ್ ಅಂತ ಇದೆ, ತುಂಬಾ ಅವರು ಕಂಪೋಸ್ ಮಾಡ್ತಾರೆ. ಎವ್ರಿ ಟೈಮ್ ನೀವು ಅವರ ಮ್ಯೂಸಿಕ್ ಅನ್ನು ಕೇಳಿದಾಗ, ಆಕ್ಷನ್ ಸೀನ್ ಅಲ್ಲಿ ನಾನು ಮಾತಾಡ್ತಿರೋದು, ಮನಸ್ಸಿನಲ್ಲಿ ಏನೋ ಒಂದು ಹಾರ್ಟ್ ಬೀಟ್ ಹೆಚ್ಚಾದಾಗ ಆಗುತ್ತೆ ಆ ಮ್ಯೂಸಿಕ್ ಕೇಳಿದ್ರೆ. ಇದು ಬರೀ ಹೌದಂತಲ್ಲ, ಯಾವ್ದೇ ಮ್ಯೂಸಿಕ್ ಕಂಪೋಸರ್ ಒಂಥರ ಹೀರೋಯಿಕ್ ಇರತಕ್ಕಂಥ ಸೀನ್ ಬಂದ್ರೆ, ಲೈಕ್ ನೀವು ಥಿಯೇಟರ್ ಅಲ್ಲಿ ಕೂತಿದ್ರೆ ಆ ಮ್ಯೂಸಿಕ್ ಕೇಳಿದ ತಕ್ಷಣ ನಮಗೆ ಮನಸ್ಸಲ್ಲಿ ಒಂಥರ ಏನೋ ರೇಜ್ ಬಂದಾಗುತ್ತೆ, ಅಥವಾ ಒಂಥರ ಗೂಸ್ ಬಂಪ್ಸ್ ಎಲ್ಲ ಬಂದ್ಬಿಡುತ್ತೆ. ಯಾಕೆ ಹಿಂಗಾಗುತ್ತೆ ಮನಸ್ಸಿನಲ್ಲಿ? ಜಸ್ಟ್ ಮ್ಯೂಸಿಕ್ ಅಲ್ಲ ಅದು ಅಂತ. ಇದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಹ್ಯಾನ್ಸ್ ಜಿಮ್ಮರ್ ಅವರು ಒಬ್ಬ ಆಡಿಯನ್ಸ್ ಅಲ್ಲಿ, ಒಬ್ಬ ಥಿಯೇಟರ್ ಅಲ್ಲಿ ನೋಡ್ತಿದ್ದಾನೆ ಅಂತಂದ್ರೆ ಅವನ ಸಬ್ ಕಾನ್ಶಿಯಸ್ ನ ಹೆಂಗೆ ಪ್ರೋಗ್ರಾಮ್ ಮಾಡಬೇಕು. ಯಾಕಂದ್ರೆ ನೀವು ಎಷ್ಟು ಸಬ್ ಕಾನ್ಶಿಯಸ್ ಅಲ್ಲಿ ಮೂವಿ ನೋಡ್ತಿರೋ ಅಷ್ಟು ಮೂವಿ ಹಿಟ್ ಆಗುತ್ತೆ, ಅಷ್ಟು ಮೂವಿ ಬಗ್ಗೆ ಚೆನ್ನಾಗಿರೋ ರಿವ್ಯೂಸ್ ಬರ್ತವೆ. ಆ ರಿವ್ಯೂಸ್ ಇಂದ ಇನ್ನೂ ಹೆಚ್ಚು ಆಡಿಯನ್ಸ್ ಬರುತ್ತೆ, ಅವರಿಗೆ ಲಾಭ ಆಗುತ್ತೆ ಮೂವಿ ಮಾಡಿದಾಗ. ಸೊ ಇದನ್ನ ಅವ್ರು ಹೆಂಗ್ ಯೂಸ್ ಮಾಡ್ತಾರೆ, ದ ಶಪರ್ ಟೋನ್ ಅಂತ ಕರೀತಾರೆ. ಶಪರ್ ಟೋನ್ ಅಂತಂದ್ರೆ ಕಂಟಿನ್ಯೂಸ್ ರ್ಯಾಂಪಿಂಗ್ ಸಿಗ್ನಲ್ಸ್, ಮತ್ತೆ ಅದು ಕೆಳಗ್ ಬರ್ತಾ ಇರೋದು, ಕಂಟಿನ್ಯೂಸ್ ರ್ಯಾಂಪ್ ಮೇಲ್ ಹೋಗ್ತಾ ಇರೋದು ಮತ್ತೆ ಕೆಳಗ್ ಬರ್ತಾ ಇರೋದು. ಈ ತರ ಮಾಡಿ ಆಡಿಯನ್ಸ್ ಅಲ್ಲಿ ಅವರು ಟೆನ್ಷನ್ ಅನ್ನು ಬಿಲ್ಡ್ ಮಾಡ್ತಾರೆ. ಅವರಿಗೆ ಗೊತ್ತಿದೆ, ಜಾಸ್ತಿ ಶಪರ್ ಟೋನ್ ಗಳನ್ನು ಯೂಸ್ ಮಾಡಿದ್ರೆ ಆಡಿಯನ್ಸ್ ಅಲ್ಲಿ ಟೆನ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಟೆನ್ಷನ್ ಎಷ್ಟು ಬಿಲ್ಡ್ ಆಗ್ತಾ ಹೋಗುತ್ತೋ ಅದು ಸಬ್ ಕಾನ್ಶಿಯಸ್ ಅಲ್ಲಿ ಎದುರಿಗೆ ಏನೋ ಒಂದು ಬಾಂಬ್ ಹಾಕ್ತಿರೋ ಸೀನ್ ಬರ್ತಿದೆ, ಇನ್ನೇನು ಬಂತು, ಯುದ್ಧ ವಿಮಾನ ಬಂತು ಅದೇನು ಸಿಡಿತು ಅಂತ ಅಷ್ಟರ ಮಟ್ಟಿಗೆ ಆಡಿಯನ್ಸ್ ನೋಡೋನು ಇನ್ವಾಲ್ವ್ ಆಗ್ಬಿಡ್ತಾನೆ. ಅಂದ್ರೆ ಇದು ಜಸ್ಟ್ ನಮಗೆ ಮ್ಯೂಸಿಕ್ ಬಹಳ ಚೆನ್ನಾಗಿದೆ ಹಂಗಿದೆ ಅಂತ ರಿವ್ಯೂ ಕೊಡ್ತಾರೆ ಅಷ್ಟೇ. ಮೂವಿಯಿಂದ ಹೊರ ಬಂದ್ಮೇಲೆ ಯಾಕೆ ಹಂಗಿದೆ ಅಂತ ಯಾರು ಕ್ವಶನ್ ಮಾಡಲ್ಲ. ಆ ಕ್ವಶನ್ ಮಾಡೋದು ಆ ಕಂಪೋಸರ್ಸ್ ಮಾತ್ರ. ಯಾಕಂದ್ರೆ ಆ ಕಂಪೋಸರ್ಸ್ ಗೆ ಏನನ್ನ ಹಾಕಿದ್ರೆ ಮ್ಯೂಸಿಕ್ ಅಲ್ಲಿ ಅವರ ಪ್ರೋಗ್ರಾಮ್ ಸಬ್ ಕಾನ್ಶಿಯಸ್ ಅಲ್ಲಿ ಪ್ರೋಗ್ರಾಮ್ ಆಗುತ್ತೆ, ಅದರಿಂದ ಮೂವಿಗೆ ಲಾಭ ಆಗುತ್ತೆ ಅಂತ ಅವನ ಲೆಕ್ಕಾಚಾರ ಅದು ಅವ್ರು ಬಹಳ ಬ್ರಿಲಿಯಂಟ್ ಸ್ಕಿಲ್ ಹ್ಯಾನ್ಸ್ ಜಿಮ್ಮರ್ ಅಂತ. ಅದಕ್ಕೆ ನಾನು ಅವ್ರ ಮ್ಯೂಸಿಕ್ ಬಹಳ ಕೇಳ್ತಾ ಇರ್ತೀನಿ, ನನ್ನ ಫೇವರೇಟ್ ಕಂಪೋಸರ್. ಈ ತರ ನೀವು ಮಾಡೋ ಯಾವ್ದೋ ಒಂದು ಕೆಲಸ, ಇದೊಂದು ಎಕ್ಸಾಂಪಲ್ ಕೊಟ್ಟೆ, ಅವ್ರೊಂದು ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ಒಂದು ಎಕ್ಸಾಂಪಲ್ ಅಷ್ಟೇ. ಹೀಗೆ ನೀವು ಯಾವ್ದೋ ಒಂದು, ಈಗ ನಿಟ್ಟಿಂಗ್ ಇರ್ಬೋದು, ಅಥವಾ ಫುಟ್ಬಾಲ್ ಆಡೋದಿರ್ಬೋದು, ಅಥವಾ ಚಿತ್ರಕಲೆ ಇರ್ಬೋದು, ಅಥವಾ ಏನೋ ಒಂದು ಗ್ರಾಫಿಕ್ ಡಿಸೈನ್ ಮಾಡೋದಿರ್ಬೋದು, ಅಥವಾ ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಏನೇ ಒಂದು ಕಲೆ ಅಥವಾ ಆರ್ಟ್ಸ್ ಅನ್ನೋದಿದ್ರೆ ಜಗತ್ತಿಗೆ ನೀವು ಅದನ್ನ ಪ್ರಸ್ತುತ ಪಡಿಸ್ತೀರಿ ನಿಮ್ಮ ಮಾತುಗಳ ಮೂಲಕ, ನಿಮ್ಮ ಆರ್ಟ್ಗಳ ಮೂಲಕ, ನಿಮ್ಮ ಕೆಲಸಗಳ ಮೂಲಕ. ಅದರಲ್ಲಿ ನೀವು ಸಣ್ಣ ಸಣ್ಣ ಹಿಂಟ್ ಕೊಟ್ಟಿರ್ತೀರಿ. ನೀವು ಯಾವ್ದೇ ಫೇವ್ರೇಟ್ ಆರ್ಟಿಸ್ಟ್ ಇರ್ತಾರೆ ನಮ್ಗೆ, ಸಿಂಗರ್ಸ್, ಅವ್ರ ಸಾಂಗ್ಗಳನ್ನ ಕೇಳ್ರಿ, ಅಂದ್ರೆ ಎಲ್ಲ ಡಿಫ್ರೆಂಟ್ ಇರ್ತವೆ ಸಾಂಗ್ಗಳು. ಎಲ್ಲ ಸಾಂಗ್ ಅಲ್ಲೂ ಒಂದ್ ಎಲಿಮೆಂಟ್ ಏನೋ ಕಾಮನ್ ಇರುತ್ತೆ. ಆ ಕಾಮನ್ ಎಲಿಮೆಂಟೇ ನಿಮ್ಮ ಮನಸ್ಸಿನಲ್ಲಿರುವ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಅವ್ರ ಬಗ್ಗೆ. ಅದು ಅವರು ಏನೋ ಒಂದು ಅವ್ರ ವರ್ಕ್ ಅಲ್ಲಿ ಒಂದನ್ನ ಹಾಸುಹೊಕ್ಕಾಗಿಸ್ತಾರೆ. ಅವರ ತನ ಹಿಂಗಿದೆ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಕೂಡುತ್ತಲ್ಲ ಭಾವನೆ, ಅದು ಅವ್ರು ಮಾಡ್ತಕ್ಕಂಥ ಇಂಪ್ರೆಷನ್. ಇದು 4ನೇ ಮೆಥಡ್, ಸಬ್ ಕಾನ್ಶಿಯಸ್ ಮೈಂಡ್. ನೀವು ಯಾವ್ದೋ ಒಂದು ಡಿಸೈನ್ ಮಾಡುವಾಗ ಯಾವಾಗ್ಲೂ ನೀವು ಆರ್ಕ್ ನ ಮಾಡ್ತಾ ಇರ್ತೀರಿ ಅಂತಂದ್ರೆ ಆ ಡಿಸೈನ್ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಇದು ಅವ್ರು ಮಾಡಿರೋದು, ಯಾಕಂದ್ರೆ ಯಾವಾಗ್ಲೂ ಆರ್ಕ್ ಮಾಡ್ತಾ ಇದ್ರು ಅವ್ರ ತರ ಇದೆ ಅಂತ. ನಾವ್ ಯಾರಾದ್ರೂ ಹೇಳಿದ್ರ ನಾನು ಯಾವಾಗ ಆರ್ಕ್ ಮಾಡ್ತೀನಿ ಅಂತ? ಇಲ್ಲ. ನೀವು ಹಂಗೆ ಪದೇ ನಾವು ಮಾಡೋ ವರ್ಕ್ ಗಳನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅದರಲ್ಲಿರೋ ಸಣ್ಣ ಹಿಂಟ್ ಗಳನ್ನ ನೋಡಿ ಹಿಂಗ್ ಮಾಡಿದ್ರೆ ಇದು ಇವ್ರದ್ದು,
ಈ ತರ ಸೌಂಡ್ ಬಂದ್ರೆ ಈ ಮ್ಯೂಸಿಕ್ ಕಂಪೋಸರ್ ಮಾಡಿರ್ಬೋದು, ಈ ತರ ಡೈರೆಕ್ಷನ್ ಇದೆ ಅಂತಂದ್ರೆ ಹಿಂಗಿರ್ಬೋದು, ಫುಲ್ ತಲೆಯಲ್ಲಿ ಹುಳ ಬಿಡ್ತಾ ಇದಾರೆ, ಸಖತ್ತಾಗಿರೋ ಏನೋ ಲಾಜಿಕ್ ಇದೆ, ಏನೇನೋ ಇದೆ ಅಂತಂದ್ರೆ ಅದು ಒಪ್ಪಿಸರ್ದು. ಸೊ ಹೀಗೆ ಏನೋ ಬರ್ತಾ ಇರುತ್ತೆ ಭಾವನೆಗಳು, ಅಂದ್ರೆ ನಂಬಿಕೆಗಳು. ಇದು 4ನೇ ಸ್ಟೆಪ್ಪಿನ ಸಬ್ ಕಾನ್ಶಿಯಸ್ ಮೈಂಡ್ ಇಂಪ್ರೆಷನ್ ಮೆಥಡ್ ಅಂತ. ಇನ್ನ 5ನೇ ಮೆಥಡ್ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಮೆಥಡ್. ನಾ ಏನ್ ಹೇಳ್ದೆ, ಇವೆಲ್ಲ ಹೆಂಗೆ ನೀವು ಟ್ರಾನ್ಸ್ಮಿಟ್ ಮಾಡ್ತೀರಿ ಅಂತ, ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ಇದು ಬಿಲೀಫ್ ಗಳನ್ನ ಒಬ್ಬರಲ್ಲಿ ಟ್ರಾನ್ಸ್ಮಿಟ್ ಮಾಡ್ತೀರಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ರಿಸೀವ್ ಮಾಡಬಹುದು ಒಬ್ರು ಕಳಿಸ್ತಾ ಇರೋ ಮೆಸೇಜಸ್ ಗಳನ್ನ ಅಂತ ಹೇಳ್ತೀನಿ. ಬಟ್ ಅದು ನೆಕ್ಸ್ಟ್ ವಿಡಿಯೋಕ್ಕೆ. 5ನೇ ಮೆಥಡ್ ನ ಮಾತಾಡೋಣ. ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಮೆಥಡ್ ಇದು ಸೆಲ್ಫ್ ಲವ್ ಮೆಥಡ್ ಅಂತ ಕರಿತೀನಿ ನಾನು. ಸೆಲ್ಫ್ ಲವ್ ಮೆಥಡ್ ಅಂತಂದ್ರೆ ಅವ್ರು ಯಾರು ಇಷ್ಟಪಡ್ತಾರೋ ಅಥವಾ ಅವ್ರ ಬಗ್ಗೆ ಯಾರು ಬಹಳ ಪಾಸಿಟಿವ್ ಆಗಿ ಅನ್ಕೊಳ್ತಾ ಹೋಗ್ತಾರೋ ಅವ್ರನ್ನ ಜಗತ್ತು ಇಷ್ಟಪಡುತ್ತೆ. ಅವ್ರು ಅನ್ಕೊಂಡಂಗೆ ಎಲ್ಲ ಆಗ್ತಿದವು ಅಂತ ಅನ್ಸುತ್ತೆ. ಅವರು ಜಗತ್ತನ್ನ ಪ್ರೋಗ್ರಾಮ್ ಮಾಡ್ತಿದೀನಿ ಅಂತ ಅನ್ಸುತ್ತೆ. ಇದು ಯಾಕೆ ಕೇಳಕ್ಕೆ ಬಹಳ ವಿಚಿತ್ರವಾಗಿದೆ ಅಂತಂದ್ರೆ ಕೂಡ ಇದು ಬಹಳ ಸತ್ಯವಾಗಿದೆ. ಇನ್ಫ್ಯಾಕ್ಟ್ ಜಗತ್ತು ಅನ್ನೋದೇ ಇಲ್ಲ, ಹೊರಗಿನ 3D ಜಗತ್ತು ಅನ್ನೋದು ಇಲ್ಲ. ನಮಗೆ ಏನೇ ಕಾಣ್ತಿದ್ರು ಕೂಡ ನನ್ನ ಬಿಟ್ಟು ಒಂದು ವಸ್ತು ಬೇರೆ ಇದೆ, ಈ ಬಟ್ಟೆ ನಂದು ಬೇರೆ ಇದೆ ಅಂತ ಅನ್ಕೊಳ್ಳೋದೇ ಇರ್ರೆಗ್ಯುಲಾರಿಟಿ, ಅದೊಂದು ಮಾಯೆ. ಎಲ್ಲರಲ್ಲಿ ನಾನು ಇದ್ದೀನಿ. ಯಾಕಂತಂದ್ರೆ ಕಂಟಿನ್ಯೂಸ್ ಇದು ಒಂದು ಕ್ವಾಂಟಮ್ ಕ್ರಿಯೇಷನ್. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಕ್ವಾಂಟಮ್ ಕ್ರಿಯೇಷನ್ ಅಂದ್ರೆ ಏನು ಅಂತಂದ್ರೆ ಈ ಕ್ಷಣದಲ್ಲಿ ನನ್ನೊಳಗೆ ಆ ಒಂದು ಕಾನ್ಶಿಯಸ್ನೆಸ್, ಆ ಒಂದು ನಾನು ಅನ್ನೋದು ಇರೋದ್ರಿಂದ ಪ್ರತಿಯೊಂದು ಸೆಕೆಂಡ್ ಜಗತ್ತು ಉಂಟಾಗ್ತಾ ಇದೆ. ಇದು ಬರೀ ಒಂದು ಜಗತ್ತಲ್ಲ, ಇದು ಹೀರೋನ್ ಹೆಚ್ಚಬೇಕಾದ್ರೆ ಲೇಯರ್ ಬರುತ್ತಲ್ಲ, ಆ ತರ ಲೇಯರ್ ಸೇರ್ಬಿಟ್ಟು ಆಗ್ತಿರೋ ಕಂಟಿನ್ಯೂಸ್ ಜಗತ್ತು. ಒಂದು ಸ್ಪೇಸ್ ಟೈಮ್ ಕಂಟಿನ್ಯೂಮ್ ಇದು ಜಸ್ಟ್ ಒಂದು ಸಿಂಗಲ್ ಟೈಮ್ ಅಲ್ಲಿ ಸಿಂಗಲ್ ಪಾಯಿಂಟ್ ಆಫ್ ಸ್ಪೇಸ್ ಅಲ್ಲಿ ನಾವು ಎಕ್ಸಿಸ್ಟ್ ಇಲ್ಲ. ಕಂಟಿನ್ಯೂಸ್ ಕ್ರಿಯೇಟ್ ಆಗ್ತದೆ ನೋಡಿ. ಈ ಸೆಕೆಂಡ್ ಅಲ್ಲಿ ಆಗ್ತಿದೆ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆಗ್ತಿದೆ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆಗ್ತಿದೆ. ಯಾರು ಮಾಡ್ತಿದ್ದಾರೆ? ಕ್ವಶನ್ ಮಾಡಿದ್ದೀರಾ? ಯಾರು ಆ ಒಂದು 1000 ಸೂರ್ಯರ ಶಕ್ತಿಯನ್ನ ಕೊಡ್ತಾ ಇದ್ದಾರೆ? ಯಾರು ಗ್ಯಾಲಕ್ಸಿಗಳನ್ನು ಹಂಗೆ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ? ಗ್ಯಾಲಕ್ಸಿಗಳು ಗ್ರಾವಿಟಿ ಇಲ್ಲ ಅಂತಂದ್ರೆ ಕೊಲ್ಯಾಪ್ಸ್ ಆಗ್ಬಿಡ್ತಾವೆ ಎಲ್ಲ. ಗ್ರಾವಿಟಿ ಇಲ್ಲ ಕೊಲ್ಯಾಪ್ಸ್ ಆಗ ನಾವೆಲ್ಲ ಎಲ್ಲಿ ಬೇಕಾದ್ರೆ ಹೋಗ್ಬಿಡ್ತೀವಿ, ಸ್ಪೇಸಿಗೆ ಹೋಗ್ಬಿಡ್ತೀವಿ. ಯಾರು ಹಿಂಗ್ ಮಾಡ್ತಿರೋದು? ಈ ಶಕ್ತಿ ಎಲ್ಲಿಂದ ಬಂತು? ಆ ಮೌಂಟೇನ್ಸ್ ಗಳಿಗೆ ಅಷ್ಟೊಂದು ಬ್ಯೂಟಿ ಕೊಟ್ಟವ್ರು ಯಾರು? ಅಲ್ಲಿ ಹಾಕ್ತಿರೋ ಕಾಗೆ ಅಷ್ಟೊಂದು ರೆಕ್ಕೆ ಲೈಕ್ ಅಷ್ಟೊಂದು ಫೋರ್ಸ್ ಕೊಟ್ಟವ್ರು ಯಾರು? ಆ ಗಾಳಿಯಲ್ಲಿ ಹೆಂಗ್ ಹೋಗ್ತಿದೆ ಅದು? ಆ ಅಲೆಗಳನ್ನ ಬರ್ಸ್ತಾ ಇರೋರು ಯಾರು? ಅದು ಸೂರ್ಯ ಚಂದ್ರದಿಂದ ಅಲೆ ಬರ್ತವೆ. ಬಟ್ ನಾ ಕೇಳ್ತಿರೋದು ಮೆಟಾಫೋರಿಕಲಿ. ಯಾರು ಆತರ ಮಾಡ್ತಾ ಇರೋದು? ಇದಕ್ಕೆಲ್ಲ ಕ್ವಶನ್ ನಾವು ನಮ್ಮೊಳಗಿರೋ ನಾನು. ಇವತ್ತು ನಾನು ಇರೋದಕ್ಕೆ ಎಲ್ಲ ಇದಾವೆ. ಹಂಗಂತೇಳಿ ಅವುಗಳಿಗೆ ಪವರ್ ಇಲ್ಲ ಅಂತಂದ್ರೆ ನಾ ಹಾಗೆ ಹೇಳ್ತಾ ಇಲ್ಲ. ಅವುಗಳಿಗೆ ಪವರ್ ಇರಬೇಕು ಅಂತ ಗೊತ್ತಾಗಬೇಕು ಅಂತಂದ್ರೆ ನಮ್ಮೊಳಗೆ ಆ ನಾನು ಅನ್ನೋದಿರ್ಬೇಕು. ಇನ್ ಎಸೆನ್ಸ್ ಇದು ಏನ್ ಹೇಳುತ್ತೆ ಅಂತಂದ್ರೆ, ನಾನ್ ಜಾಸ್ತಿ ಸುತ್ತಿ ಬಳಸಿ ಹೇಳ್ತಾನೆ ಇಲ್ಲ. ನಮ್ಮೊಳಗಿರೋ ಆ ನಾನುನೇ ದೇವರು, ನಮ್ಮೊಳಗಿರೋ ಆ ನಾನುನೇ ಅನಂತ, ನಮ್ಮೊಳಗಿರೋ ಆ ನಾನುನೇ ಈ ಬ್ರಹ್ಮಾಂಡ. ಅದು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಬ್ರಹ್ಮಾಂಡ ಇತ್ತು. ಅದು ನಾವು ನಮ್ ಬರಕ್ಕಿಂತ ಹಿಂದೆ ಬ್ರಹ್ಮಾಂಡ ಇರ್ಲಿಲ್ಲ. ನೀವು ಕೇಳ್ಬೋದು, ನಮ್ಮ ಅಪ್ಪ ಅಮ್ಮ ಇದ್ರು, ಅವ್ರ ಅಪ್ಪ ಅಮ್ಮ ಇದ್ರು ಅಂತ. ಅದ್ರ ನಿಮ್ಗೆ ಗೊತ್ತಾಗಿದ್ದವಾಗ ನೀವು ಹುಟ್ಟಿದ ಮೇಲೆ ತಾನೆ. ನೀವು ಊಟಕ್ಕಿಂತ ಮುಂಚೆ ನನಗೆ ಅಪ್ಪ ಅಮ್ಮ ಇದ್ರು ಅಂತ ಹೆಂಗ್ ಗೊತ್ತಾಗಿತ್ತು? ಇಲ್ಲಿ ಒಂದು ಸಟಲ್ ಆಗಿ ಬರ್ತಕ್ಕಂತ ಒಂದು ಯೋಚನೆ ಏನಂತಂದ್ರೆ, ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ, ನನ್ನನ್ನು ನಾನು ಇಷ್ಟಪಡೋದ್ರ ಮೂಲಕ, ನನ್ನನ್ನು ನಾನು ಹುರಿದುಂಬಿಸಿಕೊಳ್ಳೋದ್ರ ಮೂಲಕ, ನನ್ನನ್ನು ನಾನು ಹೆಲ್ಪ್ ಮಾಡೋದ್ರ ಮೂಲಕ ಜಗತ್ತನ್ನ ಹೆಲ್ಪ್ ಮಾಡ್ತಿದೀನಿ ಅಂತ ಅನ್ನೋ ಒಂದು ಭಾವನೆ, ಆ ಜಗತ್ತನ್ನ ಹೆಲ್ಪ್ ಮಾಡ್ತಿದೀನಿ ಅನ್ನೋ ಭಾವನೆ ಬಂದಾಗ ನಾನು ಅನ್ಕೊಂಡಂಗೆ ಎಲ್ಲ ಆಗ್ತಿದೆ ಅನ್ನೋ ಇನ್ನೊಂದು ಭಾವನೆ, ನಾನು ಅನ್ಕೊಂಡಂಗೆ ಎಲ್ಲ ಆಗ್ತಿದೆ ಅನ್ನೋ ಇನ್ನೊಂದು ಭಾವನೆಯ ಅರ್ಥವೇ ನಾನು ಅದನ್ನ ಪ್ರೋಗ್ರಾಮ್ ಮಾಡಿ ಹಾಕ್ಬಿಟ್ಟಿದೀನಿ ನನಗೆ ಇಷ್ಟ ಬಂದಂಗೆ ಅಂತ. ಈ ಫ್ಯಾಕ್ಟ್ ಯಾರಿಗೆ ಗೊತ್ತಾಗುತ್ತೋ ಅವರಿಗೆ ನಿಜವಾದ ಶಕ್ತಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆ ಶಕ್ತಿನೇ ನಮ್ಮೊಳಗಿದೆ ಅಂತ ಹೇಳಿ ಅವರಿಗೆ ಸ್ಪಷ್ಟವಾಗುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.